ಸರಿ ಆಯ್ತು. No, no, ಇಲ್ಲ no, ನೀನ್- wait, wait. ಆಯ್ತು ನೀನ್ ಹಿಂಗೆ ಮುದ್ದೆ ನೀನೆ ಅದೆಲ್ಲ ಇದೆಲ್ಲ ನನ್ ಫಸ್ಟ್ ಸ್ಯಾಲ್ರಿ ಎಷ್ಟು, ನನ್ನ ಡ್ರೀಮ್ ಜಾಬ್ ಏನು, ವಿಡಿಯೋ ಕಾಲ್ ಎಲ್ಲ ಎಂಗೇಜ್ಮೆಂಟ್ ಆಗಿದ್ದೀವಿ ನೋಡಿ. ಸೊ ವರ್ಲ್ಡ್ಸ್ ಮೋಸ್ಟ್ ಡಿಫಿಕಲ್ಟ್ ಜಾಬ್ ಏನ್ ನನಗೆ, ನನ್ ಸಿಟ್ಟು ಬಂದ್ರೆ ಏನ್ ಮಾಡ್ತೀನಿ. ಪಾನಿಪುರಿ. ಹಾಯ್ ಆಲ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿನೇ, ಅಂದ್ರೆ ಹೌ ಮಚ್ ಹಿ ನೋಸ್ ಮೀ ಅಂತ ಹೇಳಿ, ಅಂದ್ರೆ ಇವರು ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ನೋಡೋಣ. ನಾನು ಒಂದಷ್ಟು ಕ್ವಶನ್ಸ್ಗಳನ್ನ ರೆಡಿ ಮಾಡ್ಕೊಂಡು ಮಡಿಕೊಂಡಿದ್ದೀನಿ ಇವ್ರಿಗೆ ಕೇಳೋದಕ್ಕೆ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಳೆದ ವಿಡಿಯೋಗೆ ನಮ್ಗೆ ಆಲ್ರೆಡಿ 100 ಲೈಕ್ಸ್ ಆಗಿದೆ. ಸೊ ನಾನು ಈ ವಿಡಿಯೋದು ಗೋಲ್ ಏನಪ್ಪ ಅಂದ್ರೆ 150 ಲೈಕ್ಸ್ನಾರು ರೀಚ್ ಮಾಡಬೇಕು ಅನ್ನೋದು ಈ ವಿಡಿಯೋ ಗೋಲ್ ಆಗಿದೆ. ಸೊ ಆದಷ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವು 150 ಲೈಕ್ಸ್ನಾದ್ರೂ ರೀಚ್ ಮಾಡೋಣ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನ್ ಪ್ರೀತಾ ಎಷ್ಟೊಂದರಿ ಕ್ವಶನ್ಸ್ಗಳು ರೆಡಿ ಮಾಡ್ಕೊಂಡಿದೀಯಾ? ನೋಡ್ಬೇಡ. ಅಯ್ಯೋ ಏನ್ ಗೊತ್ತಾ, ನಾನು ಯಾವಾಗ್ಲಾದ್ರು ಕ್ವಶನ್ಸ್ ಕೇಳಿದ್ರು ಕೂಡ ಅಂದ್ರೆ ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಅಂತ, ಒಂದ್ ಕ್ವಶನ್ ಕೇಳ್ತೀವಿ, 2 ಕ್ವಶನ್ ಕೇಳ್ತೀವಿ. ಸೊ ಇವತ್ತು ನಾನು ತುಂಬಾ ಕ್ವಶನ್ಸ್ಗಳನ್ನ ರೆಡಿ ಮಾಡಿಕೊಂಡಿದ್ದೀನಿ. ನನ್ನ ಮದ್ವೆ ಆಗಿ 4 ಇಯರ್ಸ್ ಆಯ್ತು. ಸೊ 4 ಇಯರ್ಸ್ ಅಲ್ಲಿ ನಾನು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡವ್ರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 4 ಇಯರ್ಸ್ ಅಲ್ಲ, ಇನ್ನೇನು 3 ಮಂತ್ಸ್ ಕಂಪ್ಲೀಟ್ ಆದ್ರೆ 5 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಸ್ಟಾರ್ಟ್. ಸೊ ಇದ್ರಲ್ಲಿ ಅಂದ್ರೆ ಗೆದ್ರೆ ಸೋತ್ರೆ ಏನು ಇಲ್ಲ ತಾನೆ, ಅಂದ್ರೆ ನಾನೇನು ಕೊಡ್ಸಂಗಿಲ್ಲ ತಾನೆ? ಯಾಕೆ ಕೊಡ್ಸಂಗಿಲ್ಲ, ಕೊಡ್ಸ್ಬೇಕು. ಏನು ಕೊಡ್ಸಲ್ಲ ನಾನು. ನೀನ್ ಗೆದ್ರೆ ನಾನೇನಾದ್ರು ನಿನ್ ಕೊಡ್ಸ್ತೀನಿ, ನಾನ್ ಗೆದ್ರೆ ಅಂದ್ರೆ ನೀನ್ ಕಮ್ಮಿ ಜಾಸ್ತಿ ತಪ್ಪು ಕ್ವಶನ್ ಕೊಟ್ಟು ನಾನ್ ಗೆದ್ರೆ ನೀನೇನಾದ್ರು ಕೊಡ್ಸ್ತೀನಿ. ಸರಿ, ನಾನೇ ಇದ್ರೆ ಸೋಲೋದು, ನನ್ಗೆ ಎಲ್ಲದೆಲ್ಲ ಗೊತ್ತಿದ್ರಲ್ಲಿ ನೀನ್ ಸೋಲೋದೇ ಇಲ್ವಲ್ಲ ಇದ್ರಲ್ಲಿ. ಯಾಕಂದ್ರೆ ನೀನ್ ಅದನ್ನೇ ಕ್ವಶನ್ಸ್ ಮಾಡ್ತಾ ಇರೋದು. ಕ್ವಶನ್ಸ್ ಮಾಡ್ತೀನಿ ಅಂದ್ರೆ ನೀನ್ ಜಾಸ್ತಿ ಎಲ್ಲದಕ್ಕೂ ಕರೆಕ್ಟ್ ಆಗಿ ಆನ್ಸರ್ ಕೊಟ್ರೆ ನೀನೇ ಗೆದ್ದೆ ಅಂತ. ಸರಿ ಸರಿ ಅರ್ಥ. ಓಕೆನಾ, ನೀನು ಜಾಸ್ತಿ ತಪ್ಪು ಆನ್ಸರ್ ಕೊಟ್ರೆ ನಾನ್ ಗೆದ್ದೆ ಅಂತ. ಓಕೆ ಓಕೆನಾ. ಸೊ ಲೆಟ್ಸ್ ಬಿಗಿನ್. ಸೊ ನಂಗೆ ಇವಾಗ ಒಂದ್ ಐಡಿಯಾ ಬಂತು. ಏನಂತಂದ್ರೆ ಈಗ ನಾನು ಹೇಳ್ದಲ್ಲ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಿ. ಸೊ ನಾನ್ ಅನ್ಕೊಂಡಿದ್ದೀನಿ ಹಂಗ್ ಮಾಡೋದಾದ್ರೆ ಅಂದ್ರೆ ಯಾರು ಗೆಲ್ತಾರೆ ಅವ್ರು ಕೊಡ್ಸೋದ್ ಬೇಡ. ಓಕೆನಾ, ಕೊಡ್ಸೋದ್ ಬೇಡ, ಏನ್ ಕೊಡ್ಸೋದ್ ಬೇಡ. ನಾವು ಯಾರು ಗೆಲ್ತಾರೆ ಅವರು ಬೇರೆಯವ್ರಿಗೆ ಅಂದ್ರೆ ಅವತ್ತಿನ ಯಾವತ್ತಾದ್ರೂ ಒಂದಿನ ನಾವು ವಿಡಿಯೋ ಮಾಡೋಣ, ಅವತ್ತಿನ ದಿನ ಪೂರ್ತಿ ಅವ್ರು ಹೇಳ್ದಂಗೆ ಇವ್ರು ಕೇಳ್ಬೇಕು. ಓಕೆನಾ, ನಾನ್ ಗೆದ್ರೆ ನಾನ್ ಹೇಳ್ದಂಗೆ ಫುಲ್ ನೀನ್ ಕೇಳ್ಬೇಕು ಅವತ್ತಿನ ದಿನ ಪೂರ್ತಿ, ನೀನ್ ಗೆದ್ರೆ ನೀನ್ ಹೇಳ್ದಂಗೆ ನಾನ್ ಅವತ್ತಿನ ದಿನ ಪೂರ್ತಿ ಕೇಳ್ಬೇಕು. ಅದನ್ನ ಬೇರೆ ದಿನ ವಿಡಿಯೋ ಮಾಡೋಣ. ಸರಿ ಆಯ್ತು. ಓಕೆನಾ. ಓಕೆ. ಸೊ ನೀನ್ ಸೇಯಿಂಗ್ ಎಷ್ಟು ಮೀ ಅಂತ. ಓಕೆ, ಸೇಯಿಂಗ್ ಎಷ್ಟು ಅದು ವೀಕೆಂಡ್ ಅಲ್ಲಿ ಇರಬೇಕು. ಸೊ ವೀಕ್ ಡೇಸ್ ಅಲ್ಲಿ ಇದ್ರೆ ನಾನು ಓಕೆನಾ. ಸರಿ ಸರಿ ಡನ್. ನನ್ಗೆ ಯಾಕೋ ನಾನೇ ಸೋಲ್ತೀನಿ ಅಂತ ಭಯ ಆಯ್ತಿದೆ. ನನಗೆ ಎಲ್ಲಪ್ಪ ಇವಳು ಸೋತ್ಬಿಟ್ರೆ ಎಲ್ಲ ಇವಳು ಹೇಳ್ದಂಗೆ ಕೇಳ್ಬೇಕಲ್ಲ ಅನಿಸ್ತೈತೆ ನನಗೆ. ಸೊ ಫಸ್ಟ್ ಕ್ವಶನ್ ಕೇಳೋಣ. ಸೊ ನಮ್ಮ ಎಂಗೇಜ್ಮೆಂಟ್ ಆಗಿದ್ ಮಂತ್ ಯಾವುದು? ಹೇಳಿ ಬೇಗ ಹೇಳಿ. ನಾನು ಸ್ಕೋರ್ ಬರ್ಕೊಳಕ್ಕೆ ಲೈನ್ ಹಾಕೊಂಡು ಮಡಿಕತಾ ಇದ್ದೀನಿ. ಅಕ್ಟೋಬರ್. ಲಾಕ್ ಮಾಡೋಣ ಆನ್ಸರ? ನಂಗಿಲ್ಲ ಆಪ್ಷನ್ಸ್ ಕೊಡಲ್ಲ ನಾನು. ಓಕೆನಾ, ಸರಿ ಅಕ್ಟೋಬರಾ? ತಪ್ಪು, ನವೆಂಬರ್. ಏನ್ ಗೊತ್ತಾ, ಯಾಕೆ ಗೊತ್ತಾಯ್ತು ತಪ್ಪಾಗಿತ್ತು? ನಾನ್ ಎತ್ತಿಲ್ಲ ಅಂದ್ರೆ ನಾನು ಎಂಗೇಜ್ಮೆಂಟ್ ಅಲ್ಲಿ ನಾನು ಅವೈಲೇಬಲ್. ನಮ್ದು ಒಂಥರ ವಿಚಿತ್ರ, ಮದ್ವೆನೂ ವಿಚಿತ್ರ, ಎಂಗೇಜ್ಮೆಂಟ್ ವಿಚಿತ್ರ. ಎಂಗೇಜ್ಮೆಂಟ್ ಅಲ್ಲಿ ಇವ್ರು ಇಲ್ದಾರೆ ನಾನು ಒಬ್ಳೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದೀನಿ ನೋಡಿ. ಆಕ್ಚುಲಿ ವಿಡಿಯೋ ಕಾಲ್ ಅಲ್ಲಿ ಎಂಗೇಜ್ಮೆಂಟ್ ಆಗಿತ್ತು. ಅಂದ್ರೆ ಇವ್ರು ಶಿಪ್ ಅಲ್ಲಿ ಇದ್ರಲ್ಲ ಅವಾಗ ಅವ್ರಿಗೆ ಬರೋಕ್ ಆಗ್ಲಿಲ್ಲ, ಬಟ್ ಎಂಗೇಜ್ಮೆಂಟ್ ಮಾಡ್ಲೇಬೇಕು ಅಂತ ಹೇಳಿ ಅವಾಗ ಮನೇಲೆಲ್ಲ ಡಿಸೈಡ್ ಮಾಡಿ ಎಂಗೇಜ್ಮೆಂಟ್ ಮಾಡ್ಬಿಟ್ರು. ಎಂಗೇಜ್ಮೆಂಟ್ ಅಲ್ಲಿ ಹೆಂಗೆ ಅಂದ್ರೆ ನಾನೇನೋ ಸೀಮಂತನೋ ಏನೋ ಮಾಡಿಸ್ಕೊತಾ ಇದ್ದೀನಿ ಅನ್ನಂಗೆ ಒಬ್ಳೆ ಕುತ್ಕೊಂಡು ಎಂಗೇಜ್ಮೆಂಟ್ ಮಾಡಿಸ್ಕೊತಾ ಇದ್ದೀನಿ. ತುಂಬಾ ಬೇಜಾರಿತ್ತು. ಅಂದ್ರೆ ನನ್ ಎಲ್ಲೂ ಯಾರು ಈ ತರ ಆಗೋದ್ ನೋಡಿಲ್ಲ ಯಾವತ್ತೂ. ಸೊ ನಂದ್ ಈ ತರ ಆಗಿದ್ದು ಒಂಥರ ಚೆನ್ನಾಗ್ ಅನಿಸ್ಲಿಲ್ಲ. ಇರ್ಬೇಕು, ಜೊತೆಗೆ ಇರ್ಬೇಕಿತ್ತು ಅನ್ಸು. ತುಂಬಾ ಮಿಸ್ ಮಾಡ್ಕೊಂಡೆ ಆ ಟೈಮ್ ನಾನು. ಏನಂದ್ರೆ ಏನೋ ಸರಿ ಆಗ್ಲಿಲ್ಲ ನಮ್ ಲೈಫ್ ಅಲ್ಲಿ. ಎಂಗೇಜ್ಮೆಂಟ್ ಸರಿ ಆಗ್ಲಿಲ್ಲ, ಮದ್ವೆ ಸರಿಯಾಗ್ಲಿಲ್ಲ, ಒಂದು ಅಲ್ಲ ಬೀಗ್ರೂಟ ಬಿಡು, ಸರಿ ಇದು ಏನೋ ಸೀಮಂತ ಆಗ್ಲಿಲ್ಲ, ಬೇಬಿ ನಮ್ ಬಾಬು ಫಸ್ಟ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೂ ಆಗ್ಲಿಲ್ಲ. ಏನೋ ನಮ್ ಲೈಫ್ ಅಲ್ಲಿ ಚೆನ್ನಾಗಿ ಆಗಿಲ್ಲ, ಅದೇನೋ ಗೊತ್ತಿಲ್ಲ. ಹೋಪ್ಫುಲಿ ದೇವ್ರಿನ್ ಮುಂದಿನ ಆದ್ರೂ ನಮ್ ಲೈಫ್ ಅಲ್ಲಿ ಎಲ್ಲ ನಮ್ ಅನ್ಕೊಂಡಂಗ ಆಗ್ಲಿ ಅಷ್ಟೇ.
ಸೊ ಆ ಬರ್ತ್ಡೇ ನಿಂದು ನಮ್ದು ಎಂಗೇಜ್ಮೆಂಟ್ ಟೈಮಲ್ಲಿ ಮೇ ಬಿ ನಾನು ರಷ್ಯಾದಲ್ಲಿ ಇದ್ದೆ ಅನ್ಸುತ್ತೆ. ಸೊ ಗೊತ್ತಿಲ್ಲ ನಂಗೆ ಕರೆಕ್ಟಾಗಿ ಜ್ಞಾಪನ ಇಲ್ಲ ಆಕ್ಚುಲಿ. ಫೋನ್ ವಿಡಿಯೋ ಕಾಲ್ ಎಲ್ಲ ಎಂಗೇಜ್ಮೆಂಟ್ ಆಗಿದ್ದೀವಿ ನೋಡಿ. ಆನ್ಲೈನ್ ಎಂಗೇಜ್ಮೆಂಟ್. ಅಪ್ಪ ದೇವ. ಸರಿ ಆಯ್ತು, ಈಗ ನೆಕ್ಸ್ಟ್ ಕ್ವಶನ್ ಕೇಳೋಣ. ಸೊ ಒಂದ್ ಫಸ್ಟ್ನೇ ಕ್ವಶನ್ ಸೋತೋದ್ ನಾ. ಫಸ್ಟ್ನೇ ಕ್ವಶನ್ ಸೋತೆ, ಓಕೆನಾ? ಫಸ್ಟ್ ಪಾಯಿಂಟ್ ನನಗೆ. ಸೊ ಈಗ ನೆಕ್ಸ್ಟ್ ಕ್ವಶನ್, ನನ್ನ ಡ್ರೀಮ್ ಜಾಬ್ ಏನು? ಟೀಚರ್. ಏ ವಾವ್, ಫೈನಲಿ ಒನ್ ಅಂಡ್ ಒನ್. ಈಕ್ವಲ್ ಆಯ್ತು. ಸೊ ಯಾಕೆಂದ್ರೆ ಇವಳು ಮೊದಲೆಲ್ಲ ಹೇಳ್ತಿದ್ಲು ನನಗೆ ಟೀಚರ್ ಆಗ್ಬೇಕು ಅಂತ. ತುಂಬಾ ಸಲ ಹೇಳೋಳು ಕೂಡ. ಅಂಡ್ ಇವಳು ಡ್ರೆಸ್ ಕೂಡ ಅದೇ ರೀತಿ ಟೀಚರ್ ರೀತಿನೇ ಮಾಡ್ಕೊಂಡು ಹೋಗೋಳು. ಈಗ್ಲೂ ನೀವ್ ನೋಡ್ಬೋದು, ಈ ತರ ಬುಕ್ ಹಿಡ್ಕೊಂಡು ಪೆನ್ ಹಿಡ್ಕೊಂಡು ಯಾವ ತರ ಕೂತಿದ್ದಾಳೆ. ಇಲ್ಲ ಏನ್ ಗೊತ್ತಾ, ಅಂದ್ರೆ ನಾವೀಗ ಚಿಕ್ಕ ಮಕ್ಕಳಲ್ಲಿ ಇರುವಾಗೆಲ್ಲ ಹೆಂಗೆ ಅಂದ್ರೆ ನಮ್ ಟೀಚರ್ಸ್ ನಮ್ಗೆ ಒಂಥರ ರೋಲ್ ಮಾಡೆಲ್ ಇದ್ದಂಗಲ್ವಾ. ಸೊ ಹಂಗೆ ನಾನು ಪ್ರೈಮರಿ ಇರುವಾಗ, ಸ್ಕೂಲ್ ಇರುವಾಗೆಲ್ಲ ನಮ್ ಟೀಚರ್ಸ್ ನ ನೋಡಿ ನನಗೂ ಸ್ವಲ್ಪ ಇನ್ಸ್ಪಿರೇಷನ್ ಬರೋದು. ನಾನು ಈ ತರ ಟೀಚರ್ ಆಗ್ಬೇಕು, ನಾನು ಈ ತರ ಮಕ್ಳಿಗೆ ಓದಿಸ್ಬೇಕು, ಹಿಂಗೆಲ್ಲ ನನ್ಗೂ ಅದ ತರ ಇನ್ಸ್ಪಿರೇಷನ್. ಸೊ ಅದು ಚೈಲ್ಡ್ಹುಡ್ ಜಾಬ್, ಅಂದ್ರೆ ಚೈಲ್ಡ್ಹುಡ್ ಅಲ್ಲಿ ನಂಗೆ ಅದೇ ಡ್ರೀಮ್, ನಾನು ಟೀಚರ್ ಆಗ್ಬೇಕು ದೊಡ್ಡವಳಾದ್ಮೇಲೆ ಅಂತೇಳಿ. ನಮ್ಮನೇಲೆಲ್ಲ ಬೈಯೋರು, ಟೀಚರ್ ಏನ್ ಟೀಚರ್ ಅಂತೀಯ, ಟೀಚರ್ ಬೇಡ, ಇನ್ಸ್ಪೆಕ್ಟರ್, ನೀನು ಪೊಲೀಸ್ ಆಗ್ಬೇಕು ಅಥವಾ ಡಾಕ್ಟರ್ ಆಗ್ಬೇಕು ಅಂತ ನಮ್ಮ ಮನೇಲಿ. ಸೊ ಅದಕ್ಕೋಸ್ಕರ ಅದು ಬಿಟ್ಟು ಯೂಟ್ಯೂಬರ್ ಆಗಿದ್ರೆ ಕೊನೆಗೆ ಯೂಟ್ಯೂಬರ್ ಆಗಿದ್ದೀನಿ. ಸೊ ಈ ವಿಷಯದಲ್ಲಿ ನಮ್ಮ ಮನೇಲಿ ನಮ್ಮ ಪೇರೆಂಟ್ಸ್ ನ ನಾನು ಅಂದ್ರೆ ಕನ್ವಿನ್ಸ್ ಮಾಡಕ್ ಆಗ್ಲಿಲ್ಲ, ಅಂದ್ರೆ ಅವ್ರ ಆಸೆನ ಈಡೇರ್ಸಕ್ ಆಗ್ಲಿಲ್ಲ ಈ ವಿಷಯದಲ್ಲಿ ನಾನು. ಸೊ ಇದೊಂದು ನೆಕ್ಸ್ಟ್ ಈಕ್ವಲ್ ಆಯ್ತು. ನೆಕ್ಸ್ಟ್ ನನ್ನಲ್ಲಿ ನಿಮ್ಗೆ ಯಾವ ಗುಣ ಇಷ್ಟ? ಇದು ಕ್ವಶನ್ ಅಲ್ಲ, ನನ್ಗೆ ತಿಳ್ಕೊಬೇಕು ಅಂತ ಅನಿಸ್ತಾ ಅದಕ್ಕೋಸ್ಕರ ಪ್ರಶ್ನೆ ಕೇಳ್ತೀನಿ. ಸೊ ನಿನ್ನಲ್ಲಿ ನನ್ಗೆ ತುಂಬಾ ಗುಣಗಳೇ ಇಷ್ಟ. ಅದ್ರಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಅಂದ್ರೆ ಅಂದ್ರೆ ಕಾಮ್ ಆಗಿರ್ತಾಳೆ ಅವಳು ಕೂಡ. ಅಂದ್ರೆ ಈ ತರ ಕ್ರಿಟಿಕಲ್ ಸಿಚುವೇಶನ್ ಬಂದಾಗ ಅಥವಾ ನನಗೆ ಯಾವಾಗಾದ್ರೂ ಸ್ವಲ್ಪ ಸಿಟ್ಟು ಬಂದಾಗ ಸೊ ಏನು ಮಾತಾಡಕ್ ಹೋಗುದಿಲ್ಲ, ಸುಮ್ಮನೆ ಸೈಲೆಂಟ್ ಆಗಿ ಕಾಮ್ ಆಗಿರ್ತಾಳೆ. ಸೊ ಏನು ಮಾತಾಡಲ್ಲ. ಅದಾದ್ಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಆಮೇಲೆ ಶುರು ಹಚ್ಕೊಳ್ತಾರೆ. ಸೊ ಆ ಟೈಮಲ್ಲಂತೂ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇರ್ತಾಳೆ. ಸೊ ಅದೊಂದು ನನಗೆ ತುಂಬಾ ಇಷ್ಟ ಇವ್ ಗುಣ. ಅದು ಸರಿ. ಸೊ ಇದು ಇವ್ರ ಆನ್ಸರ್ ಆಗಿತ್ತು. ನಾನೇನಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಗೊತ್ತಾ? ನಂಗೆ ನೀನೇ ಇಷ್ಟ, ನಿನ್ ಎಲ್ಲ ಗುಣಗಳು ಇಷ್ಟ, ನೀನೇ ಇಷ್ಟ. ನಿನ್ ಯಾವ್ದು ಒಂದ್ ಪರ್ಟಿಕ್ಯುಲರ್ ಗುಣ ಅಂತ ಇಷ್ಟ ಅಂತ ಹೇಳೋಣ, ನೀನೇ ನನ್ಗೆ ಇಷ್ಟ ಅಂತ ಹೇಳ್ತೀಯ ಅನ್ಕತ್ರೆ, ನೀನ್ ಪರ್ಟಿಕ್ಯುಲರ್ ಆಗಿ ಇದು ಒಂದೇ ಗುಣ ಇಷ್ಟ ಅಂತ. ನೀನ್ ಏನ್ ಇಷ್ಟ ಅಂತ ನನ್ನಲ್ಲಿ ಯಾವ ಗುಣ ಅಂತ ನೀನ್ ಪರ್ಟಿಕ್ಯುಲರ್ ಕೇಳಿದ್ಯಲ್ಲ. ನಂಗ್ ನಿನ್ ಗುಣ ಅಂದ್ರೆ ನೀನೇ ಇಷ್ಟ. ನಾನು ಒಂದ್ ಗುಣ ಹೆಂಗ್ ಹೇಳೋಣ, ನೀನೇ ಇಷ್ಟ ಅಂತ ಹೇಳ್ಬೇಕಿತ್ತು. ಸರಿ, ಓಕೆ ಬಿಡು. ಇದಕ್ಕೇನ್ ಪಾಯಿಂಟ್ಸ್ ಏನಿಲ್ಲ ನನಗೆ. ಪಾಯಿಂಟ್ಸ್ ಇಲ್ಲ. ನನ್ನ ಫಸ್ಟ್ ಸ್ಯಾಲ್ರಿ ಎಷ್ಟು? ನಿನ್ ಫಸ್ಟ್ ಸ್ಯಾಲ್ರಿ 10,000. ಆಯ್ತಾ? ಲಾಕ್. ನೋ, 11,000. 11,000. 10,000 ಏನೇ. ಸರಿ ಆಯ್ತು. ಆಯ್ತು, ನೀನ್ ಹಿಂಗೆ ಮುದ್ದೆ ನೀನೆ ಅದೆಲ್ಲ ಇದೆಲ್ಲ ಅಂತ ಹೇಳ್ಕೊಂಡು ಇಲ್ಲ, ಗೊತ್ತಾಯ್ತು. ನೀನ್ ಫಸ್ಟ್ ಜಾಬ್ ಪೋರ್ಟರ್ ಮಾಡ್ತಿದ್ದೆ. ಸೊ ಅಲ್ಲಿ ನಿನಗೆ ಸ್ಯಾಲ್ರಿ ಬಂದಿದ್ದು ಅರೌಂಡ್ 14,000 ಪ್ಲಸ್. ಇದು ನನ್ಗೆ ಇದು ನೀನ್ ಯಾಕಂದ್ರೆ ಮೊದ್ಲು ಅನ್ಸರ್ ನೀನ್ ತಪ್ಪ ಹೇಳ್ದೆ, ಅದೆಲ್ಲ ಚೀಟಿಂಗ್. ಹೋಗು, ಅದೆಲ್ಲ ಅವ್ರ ಬಿಟ್ಟು ಇವ್ರ ಬಿಟ್ಟು ಇವ್ರ್ಯಾರು ಅಂತ ಹೇಳ್ದಂಗ ಆಯ್ತು. ನನ್ಗೆ ಪಾಯಿಂಟ್ ಹೋಗಿ. ಬಟ್ ಹೇಳ ಕರೆಕ್ಟ್ ತಾನೇ? ಕರೆಕ್ಟ್. ಅದು ತುಂಬಾ ಲೇಟ್ ಆಗಿ ಹೇಳ್ದೆ ನೀನು. ನಾನು ಹ್ಞೂ ಅಂತ ಇವ್ರ ಕ್ಲೂ ಕೊಟ್ಟಂಗ ಆಯ್ತು. ಸರಿ ಆಯ್ತಾ? ಆಮೇಲೆ ನೆಕ್ಸ್ಟ್ ಹೆಂಗೋ ಏನೋ ನನ್ ಕೈಲಿ ಮಾಡ್ಸಂಗ ಅವಳೆ ದಿನ ಹೇಳು ನೋಡ್ಬೇಕು. ಆಮೇಲೆ ಅಂದ್ರೆ ವಾಟ್ಸ್ ಸಮಥಿಂಗ್ ದಟ್ ಐ ಕಾಂಟ್ ಲೀವ್ ವಿತೌಟ್, ಅಂದ್ರೆ ನಾನು ಏನ ಬಿಟ್ಟಿರಕ್ಕಾಗಲ್ಲ. ಆಬ್ವಿಯಸ್ಲಿ ನಾನು ಮತ್ತೆ ನಮ್ಮ ಪಾಪು. ಸೊ ಇವೆರಡನ್ ಬಿಟ್ರೆ ಇನ್ನೇನ್ ಬಿಟ್ಟಿರಕ್ಕಾಗಲ್ಲ ಅಂದ್ರೆ ಆಚೆ ಕಡೆ ಜಂಕ್ ಫುಡ್ಗಳನ್ನ ಬಿಟ್ಟಿರಕ್ಕಾಗಲ್ಲ. ಇಲ್ಲ, ಇಷ್ಟೇ. ಇವ್ರನ್ನ ಮತ್ತೆ ನಮ್ಮ ಪಾಪ ಪಾನಿಪುರಿ, ಸ್ಪೆಷಲಿ ಪಾನಿಪುರಿ. ಹೌದು, ಇಲ್ಲ ಇವ್ರನ್ನ ಬಿಟ್ಟಿರಕ್ಕಾಗಲ್ಲ, ಅಷ್ಟೇ, ಏನಿಲ್ಲ. ಸೊ ಅದಾಯ್ತು. ಆಮೇಲೆ ನಾನು ನಿಮಗೆ ಕೊಟ್ಟಂತ ಫಸ್ಟ್ ಗಿಫ್ಟ್ ಯಾವುದು?
ಕಾಫಿ ಮಗ್. ಗಿಫ್ಟ್ ಅಂತನಾದ್ರೂ ಹೇಳ್ಬೋದು, ವಸ್ತು ಅಂತನಾದ್ರೂ ಹೇಳ್ಬೋದು. ನಾನ್ ನಿಮ್ಗೆ ಫಸ್ಟ್ ಕೊಟ್ಟಿದ್ದು. ನೀನ್ ನನಗೆ ಫಸ್ಟ್ ಕೊಟ್ಟಿದ್ದು ಕುಡಿಯಕ್ ನೀರ್ ಕೊಟ್ಟಿದ್ದೆ. ಹಂಗಲ್ಲ, ಹಾ? ನಾನ್ ಮಡಿಕೊಳಕ್ ನಿನಗ್ ಕೊಟ್ಟಿದ್ದು, ನನ್ ಕಡೆಯಿಂದ ನಿನಗ್ ಕೊಟ್ಟಿದ್ದು ಏನೋ. ನೀನ್ ಲಾಕೆಟ್ ಅಲ್ವಾ? ಎಸ್, ಈಗ್ಲೂ ಕೂಡ ನನ್ನ ಹತ್ರ ಇದೆ ಅದು. ಬೆಳ್ಳಿ ಲಾಕೆಟ್. ಸೊ ಅದು ಅಂದ್ರೆ ಅದು ಅದೊಂದು ಚೈನ್ ಇತ್ತು, ಬೆಳ್ಳಿ ಚೈನು, ಅದ್ರದ್ದು ಹಾರ್ಟ್ ಶೇಪಿನ ಒಂದು ಲಾಕೆಟ್ ಇತ್ತು. ಸೊ ಅದು ಲಾಕೆಟ್ ಮಾತ್ರ ಬಿಚ್ಕೊಟ್ಟಿದ್ದೆ. ಸೊ ಅದು ಈಗ್ಲೂ ಕೂಡ ನನ್ನ ಹತ್ರ ಇದೆ ಇಲ್ಲೇ. ಮೊದ್ಲು ಬ್ಯಾಗ್ ಒಳಗಡೆ ಮಡಿಕೊಂಡಿರೋರು, ಸೊ ಈಗ ಬ್ಯಾಗ್ ಇವಾಗ ಎಲ್ಲೂ ಕ್ಯಾರಿನೇ ಬ್ಯಾಗ್ ಮಾಡಲ್ವಲ್ಲ. ಬಿಚ್ಬಿಟ್ಟು ಬ್ಯಾಗ್ ಇಂದ ತೆಗ್ದ್ಬಿಟ್ಟು ಮನೇಲಿ ಮಾಡಕ್ಬಿಟ್ಟು ಹೋಯ್ತಾರೆ. ಈಗ ಬ್ಯಾಗ್ ತಗೊಂಡೋದ್ರಲ್ವಾ, ಸುಮ್ನಿರ್ರಿ ನೀವು. ಜೋಬಲ್ದಾಗ ಎಲ್ಲಾದ್ರೂ ಬಿದ್ದೋದ್ರೆ ಅದು ಸ್ವಲ್ಪ ಕೇರ್ಫುಲ್ ಆಗಿ ಇಡ್ಬೇಕು ತಾನೆ ಅದನ್ನ. ಸರಿ ಆಯ್ತು. ಅದಕ್ಕೋಸ್ಕರ ನೀಟಾಗಿ ಇಟ್ಟಿದ್ದೀನಿ ಅಲ್ಲಿ. ಪಾಯಿಂಟ್ಸ್ ಹಾಕ್ದೆ. ಹಾಕಿದೆಲ್ಲ ಸರಿ. ಮತ್ತೆ ನಾನು ಎಷ್ಟನೇ ಕ್ಲಾಸ್ಗೆ ಊರಿಗೆ ಹೋದೆ ಮುಂಬೈಯಿಂದ? ಇದ್ ನನ್ಗೆ ಹೆಂಗ್ ಗೊತ್ತಾಗುತ್ತೆ? ನಾನು ತುಂಬಾ ಸಲ ಹೇಳಿದೀನಿ, ವಿಡಿಯೋದಲ್ಲೂ ತುಂಬಾ ಸಲ ಹೇಳಿದೀನಿ, ನಿಂಗೆ ಗೊತ್ತಿರ್ಬೇಕು. ಥರ್ಡ್ ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು ಹೋದೆ. ಓಕೆನಾ? ಲಾಕ್ ಮಾಡೋಣ ಆನ್ಸರ? ಮಾಡು. ಹ್ಮ್. ಕರೆಕ್ಟಾ? ಸುಮ್ನೆ ಹಂಗೆ ಹೇಳಿದ್ದು, ನನಗೆ ನಿಜವಾಗ್ಲೂ ಆಕ್ಚುಲ್ ಆಗಿ ಗೊತ್ತಿಲ್ಲ ಇದ್ರ ಬಗ್ಗೆ. ಸರಿ ಆಯ್ತಿದ್ದು. ಸರಿ. ಆಮೇಲೆ ನಾನು ನಿಮ್ನ ಫಸ್ಟ್ ಟೈಮ್ ನೋಡಿದಾಗ ನನ್ಗೆ ಏನ್ ಅನ್ಸಿತ್ತು, ನನ್ಗೆ ಯಾವ ತರ ಫೀಲಿಂಗ್ ಬಂದಿತ್ತು ಅಂದ್ರೆ, ನನ್ಗೆ ಹೆಂಗ್ ಅನ್ಸಿತ್ತು ನಿಮ್ಮನ್ನ ನೋಡಿ? ನೀನ್ ನನ್ ನೋಡ್ದಾಗ ಹ್ಮ್. ಇವನೇನು ರೌಡಿ ಇದ್ದಂಗ ಅವನೇ, ಇವ್ನ್ ನೋಡಿದ್ರೆ ಹೆದರಿಕೆ ಆಗುತ್ತೆ, ಇವ್ನ ಕೈಗಳು ಹಿಂಗವಲ್ಲ ಅಂತ ಆತರ ಒಂದ್ಸತಿ ಹೇಳಿದ್ರು ನನ್ಗೆ. ಅದು ಈಗಲೂ ಕೂಡ ಮರೆಯಕ್ ಆಗಲ್ಲ ನಮ್ಗೆ. ಕರೆಕ್ಟಾ? ಕರೆಕ್ಟ್. ಅಂದ್ರೆ ಇವ್ರು ನೋಡ್ಬಿಟ್ಟು ಇದೇನಪ್ಪ ಹಿಂಗವ್ರೆ, ಅಂದ್ರೆ ಒಂಥರ ರೌಡಿ ತರ ಅವ್ರೆ, ತುಂಬಾ ಹಾರ್ಶ್ ಆಗಿ ಮಾತಾಡಕ್ ಆಗುತ್ತಾ ಹಂಗೆ ಅನ್ಸಿತ್ತು. ಭಯನೇ ಇಲ್ಲ. ನನ್ನ ಎದುರಿಸ್ತಾಳಿಗೆ. ನಾನೇನ್ ಎದುರಿಸಲ್ಲ ನಿಮ್ಮಷ್ಟೇನ್ ಎದುರಿಸಲ್ಲ, ಸುಮ್ಮನೆ. ಓಕೆ. ನಂದು 10th ಅಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿತ್ತು? ನಿಂದ? ಹ್ಮ್. ದಿಸ್ ಇಸ್ ಟೂ ಮಚ್. ಏನು ಟೂ ಮಚ್ ಒನ್ ಮಚ್ ಏನಿಲ್ಲ, ಹೇಳಿ. 78. ಓಕೆ, ರಾಂಗ್ ಆನ್ಸರ್. ನನ್ಗೆ ಪಾಯಿಂಟ್. ಎಷ್ಟು? 72. ಜಾಸ್ತಿ ಹೇಳ್ಬಿಟ್ಟೆ. ನನ್ಕಿಂತ ಅನ್ಕೊಂಡಕ್ಕಿಂತ ಕಮ್ಮಿ ಸ್ಕಾಲರ್ ನೀನು. ನೋಡಿ ಯಾರು ಅಂತ. ಸೊ ನೆಕ್ಸ್ಟ್ ಕ್ವಶನ್, ನನ್ನ ಫೇವ್ರೆಟ್ ಡ್ರೆಸ್ ಯಾವುದು ಅಂದ್ರೆ, ಗೌನಾ, ಒನ್ ಪೀಸಾ, ಕುರ್ತನಾ, ಜೀನ್ಸಾ, ಸ್ಯಾರಿನಾ? ನಿನ್ಗೆ ನನ್ಗನ್ಸುತ್ತೆ ಗೌನ್ ತುಂಬಾ ಇಷ್ಟ ಅನ್ಸುತ್ತೆ, ಇಲ್ಲ ಜೀನ್ಸ್ ಅನ್ಸುತ್ತೆ. ನೋ, ಒನ್ ಪೀಸ್. ಎರಡು ಅಲ್ವಾ? ಒನ್ ಪೀಸ್. ಬಟ್ ಇವಳು ಒನ್ ಪೀಸ್ನೇ ಹಾಕಲ್ಲ. ಹಾಕ್ತೀನಿ, ಆದ್ರೆ ನನ್ನ ಹತ್ರ ಜಾಸ್ತಿ ಇಲ್ಲ ಅಷ್ಟು. ನಂಗೆ ಇಷ್ಟ ಒನ್ ಪೀಸೇ ಇಷ್ಟ. ಅಂದ್ರೆ ನನ್ಗೆ ಯಾವ ತರ ಅಂದ್ರೆ, ಒನ್ ಪೀಸು ಮಂಡಿಗಿಂತ ಲೆಂತ್ ಉದ್ದ ಇರ್ಬೇಕು, ಶಾರ್ಟ್ ಇಷ್ಟ ಆಗಲ್ಲ. ಸೊ ಅದು ಗೌನ್ ಆಗುತ್ತಲ್ಲ. ಮಂಡಿಗಿಂತ ಉದ್ದ ಇರೋದು ಎಲ್ಲ ಗೌನ್ ಅಲ್ಲ. ಮಂಡಿಗಿಂತ ಜಾಸ್ತಿ ಇಲ್ಲ, ಮಂಡಿ ಅಷ್ಟಿದ್ರು ಮಂಡಿಗಿಂತ ಒಂಚೂರು ಕೆಳಗಡೆ ಇರ್ಬೇಕಷ್ಟೇ. ಫುಲ್ ಲೆಂತ್ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಆತರ ಒನ್ ಪೀಸ್. ಸೊ ಇದು ಪಾಯಿಂಟ್ಸ್ ನಿಂಗೆ ಹೋಯ್ತಾ? ಸೊ ನೆಕ್ಸ್ಟ್ ಕ್ವಶನ್, ಮೌಂಟೇನ್ ಆರ್ ಬೀಚಸ್? ನನ್ಗಿಷ್ಟ ಬೀಚಸ್. ಟೀ ಆರ್ ಕಾಫಿ? ಈ ಕ್ವಶನ್ಸ್ಗಳು ಮೊದಲೇ ಯಾವಾಗಲೂ ಕೇಳ್ದಂಗೆ ಐತೆ ಒಟ್ನಲ್ಲಿ. ಹೇಳಿ. ಟೀ ಆರ್ ಕಾಫಿ? ಕೇಳಿದೀನಿ ಕ್ವಶನ್ಗಳನ್ನ. ಕಾಫಿ. ಟೀ ನಿಂಗೆ ಇಷ್ಟ ಇಲ್ಲ ಅಷ್ಟು. ಅದ್ರಲ್ಲೂ ಇವ್ರು ಮಾಡಿರೋ ಕಾಫಿ. ಸರಿ, ಈಗ ನನ್ನ ಫೇವ್ರೆಟ್ ಸ್ವೀಟ್ ಯಾವುದು? ಫೇವ್ರೆಟ್ ಸ್ವೀಟ್ ಕ್ಯಾರೆಟ್ ಹಲ್ವಾ? ರಾಂಗ್ ಪಾಯಿಂಟ್. ಚಂಪಾಕಲಿ. ನೀವ್ ಗ್ಯಾಪ್ನ ನನ್ಗೆ ಏನು ಅಂದ್ರೆ ನಾನ್ ಕ್ಯಾರೆಟ್ ಎಲ್ಲ ಮಾಡ್ಕೊಡ್ತೀನಲ್ಲ, ಅದು ಇಷ್ಟ. ಬಟ್ ಈ ಚಂಪಾಕಲಿ ಗೊತ್ತೆ, ಊರಲ್ಲಿ ತಿನ್ನುವೆ ಜಾಸ್ತಿ. ಬೇಕ್ರಲ್ಲಿ ಚಂಪಾಕಲಿನೇ ನಾನು ಜಾಸ್ತಿ ತಿಂತೀನಿ. ನನ್ಗೆ 2 ಪಾಯಿಂಟ್ ಹಾಕು. ನನ್ಗೆ ಹಾಕಿಲ್ವ? ಹಾಕಿದ್ನಲ್ಲ, ಇದೇನಿದು? ಈಗ 2 ಇದೆ. ಸೊ ಈಗ ಎಷ್ಟು ಪಾಯಿಂಟ್ ಆಗವೆ ಇಬ್ರದ್ದು ಕೂಡ? ಇಬ್ರಿದು 5. 6 ಕರೆಕ್ಟ್ ಆಗಿ.
5. ಐದಾ ಅದು? ಹ್ಮ್. ಸೊ ಇಬ್ರದ್ದು 5 ಪಾಯಿಂಟ್ ಆಗಿದ್ದಾವೆ. ಸೊ ಇಬ್ರು ಇಲ್ಲಿ ಯಾರು ಗೆದ್ದಿಲ್ಲ ಇಲ್ಲಿವರೆಗೂ. ನೆಕ್ಸ್ಟ್ ಕ್ವಶನ್ ಅಂದ್ರೆ ನಂಗೆ ವರ್ಲ್ಡ್ಸ್ ಮೋಸ್ಟ್ ಡಿಫಿಕಲ್ಟ್ ಜಾಬ್ ಏನು? ಇದೇನು ತುಂಬಾ ಈಸಿ ಆನ್ಸರು. ಸೊ ಇದು ನನಗೆ ಗೊತ್ತು. ಏನಪ್ಪಾ ಅಂದ್ರೆ ಇವಳಿಗೆ ತುಂಬಾ ಡಿಫಿಕಲ್ಟ್ ಜಾಬ್ ಏನಂದ್ರೆ ಡಿಸಿಷನ್ ಮೇಕಿಂಗು. ಸೊ ಪ್ರತಿಯೊಂದರಲ್ಲೂ ಕೂಡ ಇವಳು ನನ್ನನ್ನೇ ಕೇಳಬೇಕು. ಅಂದ್ರೆ ಅಂದ್ರೆ ಖುದ್ದಾಗಿ ಅವಳ ಸ್ವಂತವಾಗಿ ಯಾವುದೇ ಡಿಸಿಷನ್ ಕೂಡ ತಗೊಳ್ಳಲ್ಲ. ಪ್ರತಿಯೊಂದು ಸಣ್ಣ ಪುಟ್ಟಕ್ಕೂ ಕೂಡ ನನ್ನೇ ಕೇಳ್ತಾಳೆ. ಆ್ಯಂಡ್ ಅದರಲ್ಲಿ ಸ್ಪೆಷಲಿ ಏನಪ್ಪಾ ಅಂದ್ರೆ ನಾವೆಲ್ಲಾದ್ರೂ ಔಟಿಂಗ್ ಹೋದಾಗ, ಸೊ ಅಲ್ಲಿ ಆಚೆ ಊಟ ಮಾಡಬೇಕು ಅಂದ್ರೆ ಎಲ್ಲಾನು ತಿನ್ಬೇಕು ಅಂತಾಳೆ. ಆದ್ರೆ ನಾನು ಕೇಳಕ್ ಹೋದ್ರೆ ಏನ್ ಪಿಜ್ಜಾ ತಿಂತೀಯಾ? ಇಲ್ಲ ಅಂತಾಳೆ. ಪಾನಿಪುರಿ ತಿಂತೀಯಾ? ಇಲ್ಲ ಅಂತಾಳೆ. ಮತ್ತೆ ಚಿಕನ್ ನಾನ್ ವೆಜ್ ತಿಂತೀಯಾ ಅಂತ ಕೇಳಿದ್ರೆ ಇಲ್ಲ ಅಂತಾಳೆ. ವೆಜ್ ತಿಂತೀಯಾ ಅಂತ ಕೇಳಿದ್ರೆ ಇಲ್ಲ ಅಂತಾಳೆ. ಸೊ ಕೊನೆದಾಗ ಇವರೇ ಕೊನೆಗೆ ಡಿಸೈಡ್ ಮಾಡಿ ಯಾವ್ದೋ ಒಂದು ಆ, ತರಿಸ್ದಾಗ ತಿಂತೀನಿ. ಏನ ನಾನ್ ಕೇಳಿದ್ರೆ ಮತ್ ಏನ್ ತಿನ್ಬೇಕು ಅಂತ ಹೇಳು ಅಂತ ಹೇಳಿದ್ರೆ ಏನಾದ್ರೂ ತಿಂತೀನಿ ಅಂತಾಳೆ. ಸೊ ಕೊನೆದಾಗಿ ನಾನೇ ಡಿಸೈಡ್ ಮಾಡಿ ಏನಾದ್ರು ತರಿಸಿದ್ರೆ ಅದನ್ನ ತಿಂತಾಳೆ. ಸೊ ಇದು ಅಂದ್ರೆ ತುಂಬಾ ಒಂದ್ಸಲಿ ಈ ತರ ಕಾಟ್ಲೆ ಕೊಡ್ತಾಳೆ ಡಿಫಿಕಲ್ಟ್. ನಂಗೆ ಈ ಡಿಸಿಷನ್ ಮೇಕಿಂಗ್ ಅಲ್ಲಿ. ನೆಕ್ಸ್ಟ್ ನನ್ ಸಿಟ್ಟು ಬಂದ್ರೆ ಏನ್ ಮಾಡ್ತೀನಿ? ಸಿಟ್ಟು ಬಂದ್ರೆ ಇದು ಕೂಡ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಮೊದಲು ಮದುವೆ ಆಗಿಂತ ಮುಂಚೆ ಇವಳು ಅಂದ್ರೆ ಲೆಟರ್ ಬರೆದು ಮಡಗೋಳು. ಅಂದ್ರೆ ಇವಳು ಬೇಜಾರಾದಾಗ ಅಥವಾ ಸಿಟ್ಟು ಬಂದಾಗ ಅದ್ರ ಬಗ್ಗೆ ಆ ಲೆಟರ್ ಬರೆದ್ಬಿಟ್ಟು ಮಡಗ್ಬಿಡೋಳು. ಬಟ್ ಅಂದ್ರೆ ಈಗ ಮುನ್ಸ್ಕೋತಾಳೆ ಸುಮ್ಮನೆ. ಅಂದ್ರೆ ನನ್ನ ಜೊತೆ ಮಾತಾಡಲ್ಲ, ಸಿಟ್ಟು ಮಾಡ್ಕೋತಾಳೆ. ಸೊ ಆ ಥರ ಒಬ್ಳೆ ಕುತ್ಕೊಬಿಡ್ತಾಳೆ ಸ್ವಲ್ಪ ಹೊತ್ತಿಗೆ ಮಾತ್ರ ಅಷ್ಟೇ. ಕರೆಕ್ಟಾ? ರೈಟ್ ಆನ್ಸರ್. ಸೊ ನನ್ಗೆ 2 ಪಾಯಿಂಟ್ ಬರ್ಬೇಕಾರೆ ಆಕ್ಚುಲಿ ಡಿಸಿಷನ್ ಮೇಕಿಂಗ್ ಆತು. ಯಾಕೆ ನನ್ ಕಮ್ಮಿ ಪಾಯಿಂಟ್ ಮಾಡ್ತಾ ಇದ್ದಿಲ್ಲ? ಆಗಿದೆ. ನಾನು ಸ್ಕೆಚ್ ಹಾಕೊಂಡು ನನ್ನ ಕೈಲಿ ಏನೋ ಮಾಡಿಸ್ಬೇಕು ಅಂತ ಹೇಳು. ಸರ್ ನನ್ನ ಫೇವ್ರೆಟ್ ಹೀರೋ ಯಾರು? ಅವನ ಹೆಸರು ನೆನ್ಪು ಬರ್ತಿಲ್ಲಪ್ಪ. ಧ್ರುವ ಸರ್ಜಾ. ರಾಂಗ್ ಆನ್ಸರ್. ಯಾಕೆ? ರಾಂಗ್ ಆನ್ಸರ್. ರಾಂಗ್ ಅವನೇ ಆನ್ಸರ್. ತಾನೇ. ಸುಳ್ಳಿದು ಇದು ಸುಳ್ಳು. ಯಶ್. ಶೀಟ್ ಹೌದಲ್ಲ ಯಶ್. ಎಲ್ಲೆಲ್ಲಿ ಇದ್ದೀರಾ ಕಣ್ರಿ ನೀವು? ನೀನ್ ಹೇಳ್ತಿಯಲ್ ಪ್ರೀತಾ ಮುಂಚೆ ನಂಗೆ ಧ್ರುವ ಸರ್ಜಾ ಇಷ್ಟ ಅಂತ. ಆಕ್ಚುಲಿ ಆ ಚಾಟ್ಸ್ ಇದ್ರೆ ನಾನು ತೋರ್ಸುವೆ. ಧ್ರುವ ಸರ್ಜಾನು ಇಷ್ಟ, ಯಶು ಇಷ್ಟ ನನಗೆ. ಅಂದ್ರೆ ಇವಾಗ ಬಟ್ ಜಾಸ್ತಿ ಇಷ್ಟ ಯಶ್. ಯಾಕಂತಂದ್ರೆ ಧ್ರುವ ಸರ್ಜಾ ಅವರು ಅಂದ್ರೆ ಈಗ ಫಿಲ್ಮ್ಗೆ ಎಲ್ಲ ಜಾಸ್ತಿ ಬಾಡಿ ಬಿಲ್ಡ್ ಮಾಡಿದ್ರಲ್ಲ, ನಂಗೆ ಆತರ ಇಷ್ಟ ಆಯ್ತಿರ ತುಂಬಾ ಜಾಸ್ತಿ ಅನಿಸ್ತು. ಹೆವಿ ಅಂತ ಅನಿಸ್ಬಿಡ್ತು. ಅಂದ್ರೆ ನಂಗೆ ಮುಂಚೆ ನಾನು ಚಿಕ್ಕ ಹುಡುಗಿಂದನೂ ಅಷ್ಟೇ. ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಇರೋರಲ್ಲ, ಸೊ ಅವರೆಲ್ಲ ನಿಮ್ಗೆ ಯಾವ ಹೀರೋ ಇಷ್ಟ ಅಂತ ನಾವು ಮಾತಾಡ್ಕೊಳ್ಳೋವಲ್ಲ. ನಾನು ಮುಂಚೆ ಎಂತಾನು ಹೇಳ್ತಿದ್ದೆ ನನಗೆ ಯಶ್ ಇಷ್ಟ ಅಂತಾನೆ ನಾನು ಹೇಳ್ತಿದ್ದು. ನೀವ್ ಫ್ರೆಂಡ್ಸ್ ಹತ್ರ ಮಾತಾಡು, ನನ್ ಜೊತೆ ನಿನ್ ಮಾತಾಡಿ. ಜೊತೆ ನಂಗೆ ಯಶೇ ಇಷ್ಟ ನನಗೆ. ಧ್ರುವ ಸರ್ಜಾ ಅವರು ಇಷ್ಟನೇ, ಬಟ್ ಇವಾಗ ಸ್ವಲ್ಪ ನನ್ಗೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ ಅಷ್ಟೇ. ಸೊ ನೆಕ್ಸ್ಟ್, ಫಸ್ಟ್ ಟೈಮ್ ನೀವು ನಾನು ನೋಡಿದಾಗ ನಾನು ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದೆ? ಎಲ್ಲಿ ನೋಡಿದ್ದು ಗ್ಯಾಪ್ನ ಬರ್ತೈತೆ, ನಿನ್ ಫೇಸ್ ಗ್ಯಾಪ್ನ ಬರ್ತೈತೆ. ಒಂಥರ ಗ್ರೀನಿಶ್ ಟೈಪ್ ಅಲ್ಲಿ ಇತ್ತು ಬಟ್ಟೆ, ಗೌನು ಗ್ರೀನಿಶ್ ಟೈಪ್ ಅಲ್ಲಿ. ಮೇ ಬಿ ಅದು ರಮ ಗ್ರೀನ್ ಅನ್ಸುತ್ತೆ. ಕರೆಕ್ಟಾ? ಗೌನ್ ಅಲ್ಲ, ಅದು 2 ಪೀಸು. ಅಂದ್ರೆ piece ಆ? ಟಾಪ್ ಮತ್ತೆ ಲಾಂಗ್ ಬಿಡಿ ಇತ್ತು ಅದು. ಕರೆಕ್ಟ್. ರಮ ಗ್ರೀನ್. ಪಾಯಿಂಟ್. ಸರಿ ಆಯ್ತು. ನೆಕ್ಸ್ಟ್, ನನ್ನ ಫೇವ್ರೆಟ್ ಕಲರ್ ಯಾವುದು? ಪಿಂಕ್. ನೋ ಬೇಬ್, ಲೆವೆಂಡರ್. ಲ್ಯಾವೆಂಡರ್. ಈ ಕಲರ್ ಅಲ್ಲಿ ಅಂದ್ರೆ ಟೈಮ್ ಆದಂಗೆ ಚೇಂಜ್ ಆಗ್ತಿರುತ್ತೆ ಈ ಕಲರ್ ಚಾಯ್ಸ್ ನಿಂಗೆ. ಲೆವೆಂಡರ್ ಕಲರ್ ಇಷ್ಟ. ಅಂದ್ರೆ ಬೇಬಿ ಪಿಂಕು ಅಷ್ಟು ಇಷ್ಟ. ಅಂದ್ರೆ ಜಾಸ್ತಿ ನಂಗೆ ಲೆವೆಂಡರ್ ಕಲರ್ ಇಷ್ಟ. ಬೇಬಿ ಪಿಂಕ್ ಅಂತ ನಾನು ಇಷ್ಟಪಟ್ಟಿಲ್ಲ ಯಾವತ್ತು. ಬೇಬಿ ಪಿಂಕ್ ಓಕೆ. ಕಲರ್ ಕೂಡ ಬರುತ್ತಾ ಲ್ಯಾವೆಂಡರ್? ಲ್ಯಾವೆಂಡರ್ ಒಂಥರ ಲ್ಯಾವೆಂಡರ್ ಕಲರು ಐತೆ. ನನಗೆ ಗೊತ್ತಿಲ್ಲ ಲ್ಯಾವೆಂಡರ್ ಕಲರ್ ಯಾವ ತರ ಇರುತ್ತೆ ನನಗೆ ಗೊತ್ತಿಲ್ಲ ಆಕ್ಚುಲಿ. ಪರ್ಪಲ್ ಲೈಟ್ ಪರ್ಪಲ್ ತರ ಇರುತ್ತಲ್ಲ. ಓಕೆ ಪರ್ಪಲ್. ಅದು ಲ್ಯಾವೆಂಡರ್ ಕಲರ್. ಅದು ಪರ್ಪಲ್ ಕಲರ್. ಪರ್ಪಲ್ಗೆ ಅದೈತಲ್ಲ ಅದು. ಸರಿ ನೆಕ್ಸ್ಟ್, ಫೇವ್ರೆಟ್ ಫುಡ್? ಪಾನಿಪುರಿ. ಅದು ಸ್ನ್ಯಾಕ್. ಸರಿ, ಅದು ರೈಟ್ ಆನ್ಸರ್. ಅದು ಸ್ನ್ಯಾಕ್. ಫುಡ್ ಹೇಳಿ. ನೂಡಲ್ಸ್. ಕರೆಕ್ಟಾ? ನೀನ್ ಹೇಳು ಕರೆಕ್ಟ್ ತಪ್ಪ ಅಂತ ನನ್ಗೆ ಟೆನ್ಷನ್ ಆಯ್ತು.
ಸೊ ನನ್ಕಿಂತ 2 ಪಾಯಿಂಟ್ ಅಲ್ಲಿ ಮುಂಚೆ ಇದ್ದಾರೆ. ಸೊ ಈ ಇದರಲ್ಲಿ ವಿನ್ನರು ಇವ್ರೆ, ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ ಅಂತ. ಹೌದು. ಯಾವ ಯಾವ ಆನ್ಸರ್ ತಪ್ಪ ಅದು ಅದೆಲ್ಲ ಸರಿ. ಯಾವ್ಯಾವು ಅಂದ್ರೆ ಅದೇ ಫೇವ್ರೆಟ್ ಹೀರೋ ಇನ್ನು ಏನೇನೋ ಇದು ಬಿಡುತ್ತು, ವಿಡಿಯೋ ಲೆಂತಿ ಆಗುತ್ತೆ. ಸರಿ, ಆಮೇಲೆ ಡಿಸ್ಕಸ್ ಮಾಡೋಣ ಅದನ್ನ. ಓಕೆ. ಸೊ ಓಕೆ, ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು ಸೊ ಈ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ನೀವೇನಾದ್ರೂ ಕಮೆಂಟ್ ಮಾಡಿ, ಅಂದ್ರೆ ನನಗೆ ಈ ವಿಡಿಯೋ ಹೆಂಗ್ ಅನಿಸ್ತು ಅಂತ ಎಲ್ಲ ಕಮೆಂಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಟೈಮು ಇವರು ನನ್ಗೆ ಈ ತರ ಕ್ವಶನ್ಸ್ ಕೇಳ್ಬೇಕಾ ಅಂತಾನು ಕೂಡ ಕಮೆಂಟ್ ಮಾಡಿ. ಏನಾದ್ರು ನಿಮ್ ಅದರ ಕ್ವಶನ್ಸ್ ಗಳು ಬಂದ್ರೆ ಹೌದು ಕೇಳ್ಬೇಕು, ಅವ್ರನ್ನ ನಾನ್ ಎಷ್ಟು ಅರ್ಥ ಮಾಡ್ಕೊಂಡಿದೀನಿ ಅಂತ ಗೊತ್ತಾಗ್ಬೇಕು ಅಂದ್ರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಟೈಮು ಕ್ವಶನ್ಸ್ ರೆಡಿ ಮಾಡ್ಕೊಳ್ಳಿ, ಕಮೆಂಟ್ ನೋಡ್ಬಿಟ್ಟು ಕ್ವಶನ್ಸ್ ರೆಡಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ಆ ವಿಡಿಯೋನು ಮಾಡೋಣ. ಖಂಡಿತ ಇವಳು ಅದ್ರಲ್ಲೂ ಸೋಲ್ತಾಳೆ. ಯಾಕ್ರಿ ಹಂಗಂತೀರಾ? ಇಲ್ಲ, ಗೆಲ್ತೀವಿ. ಸೊ ಈ ವಿಡಿಯೋಗೆ ನಾವು ಅಟ್ಲೀಸ್ಟ್ 150 ಲೈಕ್ಸ್ ಆದ್ರೂ ಗೋಲ್ ಇಟ್ಕೊಂಡಿದೀವಿ. ಸೊ ದಯವಿಟ್ಟು ಈ ಗೋಲ್ನ ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ಮುಖಾಂತರ. ಸೊ ಇದಿಷ್ಟ ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೇಟ್ ಟೇಕ್ ಕೇರ್ ಅಂಡ್ ಬಾಯ್. ಬಾಯ್.